ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಅಲ್ಲು ಅರ್ಜುನ್ ಈಗ ಸ್ಟಾರ್ ಪ್ಯಾನ್ ಇಂಡಿಯಾ ನಟ. ಅವರ ಪುಷ್ಪ ಮತ್ತು ಪುಷ್ಪ 2 ಸಿನಿಮಾಗಳು ಗ್ಲೋಬಲ್ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿದೆ. ಪುಷ್ಪ 2 ಸಿನಿಮಾ ಅಂತೂ ಹಳೆಯ ಹಲವು ಬಾಕ್ಸ್ ಆಫೀಸ್ ದಾಖಲೆಗಳನ್ನೇ ಪುಡಿಗಟ್ಟಿದೆ. ಅಲ್ಲು ಅರ್ಜುನ್ ಜನಪ್ರಿಯತೆ ಭಾರತವನ್ನ ದಾಟಿ ವಿಶ್ವ ಮಟ್ಟದಲ್ಲಿ ಹಬ್ಬಿದೆ. ಟಾಲಿವುಡ್ ಟಾಪ್ ಸ್ಟಾರ್ ಅಲ್ಲು ಅರ್ಜುನ್ ಬಗ್ಗೆ ಇತ್ತೀಚೆಗೆ ಬ್ರ್ಯಾಂಡ್ ಮ್ಯಾನೇಜರ್ ಕಾವೇರಿ ಬರುವಾ ನೀಡಿದ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಪಾಡ್ಕಾಸ್ಟ್ ಒಂದರಲ್ಲಿ ಅವರು ಮಾಡಿದ ಕಾಮೆಂಟ್ಗಳು ವೈರಲ್ ಆದ ನಂತರ ಅಭಿಮಾನಿಗಳು ತೀವ್ರ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ವಿಷಯ ತೀವ್ರಗೊಂಡ ಹಿನ್ನೆಲೆ ಅಲ್ಲು ಅರ್ಜುನ್ ಅವರ ತಂಡ ಅಧಿಕೃತ ಹೇಳಿಕೆ ನೀಡಿ ಆರೋಪಗಳನ್ನು ತಳ್ಳಿ ಹಾಕಿತು. ಸ್ವೀಕೃತಿ ಟಾಕ್ಸ್ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದ ಕಾವೇರಿ ಬರುವಾ ತಮ್ಮ ವೃತ್ತಿ ಅನುಭವ ಹಂಚಿಕೊಳ್ಳುವ ವೇಳೆ ಅಲ್ಲು ಅರ್ಜುನ್ ಕುರಿತಾಗಿ ಹಲವು ಆಘಾತಕಾರಿ ವಿಷಯಗಳನ್ನು ಹೇಳಿದ್ದಾರೆ. ಅವರು ನಟನನ್ನ ಭೇಟಿಯಾಗುವ ಮೊದಲು 42 ನಿಯಮಗಳ ಪಟ್ಟಿಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ರು. ವಿಡಿಯೋ ವೈರಲ್ ಆದ ಕೆಲವೇ ಗಂಟೆಯಲ್ಲಿ ಕಾವೇರಿ ವಿರುದ್ಧ ತೀವ್ರ ಟೀಕೆಗಳು ವ್ಯಕ್ತವಾದವು. ನಿರ್ದಿಷ್ಟ ಮಾಹಿತಿ ಇಲ್ಲದೆ ಆರೋಪ ಮಾಡಿದ್ದಕ್ಕಾಗಿ ಅನೇಕರು ಖಂಡನೆ ವ್ಯಕ್ತಪಡಿಸಿದ್ರು. ಕಾವೇರಿಯ ಹೇಳಿಕೆಗಳು ವ್ಯಾಪಕವಾಗಿ ಹರಡ್ತಾ ಇದ್ದಂತೆ ಅಲ್ಲು ಅರ್ಜುನ್ ತಂಡ ತಕ್ಷಣವೇ ಸ್ಪಷ್ಟನೆ ನೀಡಿದೆ. ಇತ್ತೀಚೆಗೆ ಅಲ್ಲು ಅರ್ಜುನ್ ಕುರಿತು ಮಾಡಲಾಗಿರುವ ಹೇಳಿಕೆಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರವಿಲ್ಲದ್ದು. ಅವರು ಯಾವಾಗಲೂ ಘನತೆ ಮತ್ತು ಗೌರವದಿಂದ ವರ್ತಿಸುತ್ತಾರೆ. ನಮ್ಮ ಕಾನೂನು ತಂಡ ಈಗಾಗಲೇ ಮಾನನಷ್ಟ ಮೊಕದ್ದಮೆ ಪ್ರಕ್ರಿಯೆ ಆರಂಭಿಸಿದೆ, ಹೀಗಂತ ತಂಡದ ಸದಸ್ಯ ಶರತ್ ಚಂದ್ರ ನಾಯ್ಡು ಕೂಡ ಹೇಳಿದ್ದಾರೆ. ಪರಿಶೀಲಿಸಿದ ಮಾಹಿತಿಯನ್ನ ಹಂಚಿಕೊಳ್ಬೇಡಿ ಅಂತ ನೆಟ್ಟಿಗರಿಗೆ ವಿನಂತಿ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಇದೀಗ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಾವೇರಿ ಬರುವಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ತಪ್ಪು ಮಾಹಿತಿಯನ್ನ ಹರಡುವುದರಿಂದ ಪ್ರತಿಷ್ಠೆಗೆ ಅಪಾರ ಹಾನಿಯಾಗಿರುವ ಕಾರಣ ಕಾನೂನು ಕ್ರಮ ಕೈಗೊಳ್ಳುವುದು ಅವಶ್ಯಕ ಅಂತ ತಂಡ ಹೇಳಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡಿದ್ರೆ, ಕಾವೇರಿ ಬರುವಾ ಅವರ ಹೇಳಿಕೆ ಪ್ರಕಾರ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡೋಕೆ ಮುನ್ನ ಅವರ ತಂಡ ಕಡ್ಡಾಯವಾಗಿ ಅನುಸರಿಸಬೇಕಾದ 42 ನಿಯಮಗಳ ವಿವರವಾದ ಪಟ್ಟಿಯನ್ನು ಕಳಿಸ್ತಾರಂತೆ. ಸಾಮಾನ್ಯವಾಗಿ ಸ್ಟಾರ್ಗಳ ನಡುವೆ ಕೆಲವು ಮಾನದಂಡಗಳು ಇರೋದು ಸಹಜ. ಆದ್ರೂ ಈ ಪಟ್ಟಿಯಲ್ಲಿನ ನಿಯಮಗಳು ಅತಿಯಾಗಿ ಕಟ್ಟುನಿಟ್ಟಾಗಿದ್ವು ಅಂತ ಅವರು ವಿವರಿಸಿದ್ರು. ಈಗ ಇದೇ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಕಾವೇರಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.